ರತ್ನ ಪ್ರದೀಪಮಯ ಹೇಮ ಮಂದಿರದಲ್ಲಿ ಸಂಕಲ್ಪ ಸಿದ್ಧಿಗೆ ಮಹಾದುರ್ಗೆಯಂ ತಣಿಸಿ ವೈರಿ ವಿದ್ವಂಸನವರಂಗಳಂ ಪಡೆಯಲ್ ಮನಂದಂದು ದೃಢಮತಿ ತಪಕೃತಿಯಳಿದ್ದಂ ದಶಾನನಂ ತ್ರಿನೇತ್ರೇ ತ್ರಿಜಗನ್ಮಾತೆ ಮಾಯೆ ಮೇಣ್ ಪ್ರಕೃತಿ ಮೇಣ್ ಶಕ್ತಿ ಮೇಣ್ ಲೀಲೆ ಸೃಷ್ಟಿ ಸ್ಥಿತ ಪ್ರಲಯಶೀಲೆ ತಾನೆ ಸೆದಳೈ ದೈತ್ಯ ಪೂಜಾಮೂರ್ತಿ ಕಾಲಾತ್ಮಕೆ ಕರಾಳಿ ನಾಟ್ಯ ಭಂಗಿಯ ಜನಟ್ಟರಾಗ್ನಿ. ಇಲ್ಲಿ ನಾವೊಂದು ಗಮನಿಸ್ಬೇಕಮ್ಮ, ರಾವಣ ಪೂಜೆ ಮಾಡ್ತಾ ಇರೋದು ಶಿವೆಗೆ, ಆ ಪೂಜೆ ಮಾಡಿಸ್ತಾ ಇರೋದು ಕುವೆಂಪು. ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ, ಹಾಗಾದ್ರೆ ಕುವೆಂಪು ದೇವರ ನಂಬಿಕೆ ಇಟ್ಟಿರ ಅಂತಲ್ಲ, ರಾವಣ ಇಟ್ಟಿದ್ದಾನೆ ಅಂತಂತಲ. ನಾವು ಶ್ರೀರಾಮನನ್ನ ದೈವರೂಪವಾಗಿ ನೋಡ್ತಿದಾರ ಕುವೆಂಪು ಅವರು, ಅಥವಾ ಒಂದು ಮಹಾಪುರುಷನಾಗಿ ನೋಡ್ತಿದಾರ ಅನ್ನೋ ಪ್ರಶ್ನೆಗೆ ಉತ್ತರ ಆಗೋದ್ರಾಗ ಇದಕ್ಕೆ ಉತ್ತರ ಸಿಗುತ್ತೆ. ಏನು, ನಾನು ಉದಾಹರಣೆಗೆ ರಾಮಾಯಣ ಬರೀಬೇಕು ಅಂತ ಇಟ್ಕೊಳ್ಳೋಣ, ಎರಡು ರೀತಿ ಮಾಡೋದು. ಒಂದು, ಶ್ರೀರಾಮನನ್ನ ನಿಜವಾಗಿ ಯುಗ ಪುರುಷ, ಅವತಾರ ಪುರುಷ, ದೇವರು ಅಂತ ಅನ್ಕೊಂಡ್ ಬರೆಯೋದು, ವಾಲ್ಮೀಕಿಯ ಮೂಲ ರಾಮಾಯಣಕ್ಕೆ ಆಗುದಕ್ಕೆ ಬರೆದಾಗಿ. ಅಥವಾ ನನ್ನದೇ ಒಂದು ವರ್ಷನ್ ಅಲ್ಲಿ ಬರೆಯೋದು, ಶ್ರೀರಾಮ ನನಗೆ ಒಬ್ಬ ಮಹಾಪುರುಷ, ದೈವ ಪುರುಷ ಅಲ್ಲ ಅಂತ. ನೀವು ಕೇರ್ಫುಲ್ ಆಗಿ ಗಮನಿಸಿದ್ರೆ ಕುವೆಂಪು ಅವರು ಶ್ರೀರಾಮನನ್ನ ಒಬ್ಬ ದೈವ ಪುರುಷ ಅಂತ ತಗೊಂಡ್ ಬಂದಿದ್ದಾರೆ. ಮಹಾಪುರುಷ ಕೂಡ ಹೌದು, ಅದರ ದೈವ ಪುರುಷ ಅಂತ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಮೂಲ ರಾಮಾಯಣಕ್ಕೆ ಯಾವುದೇ ಧಕ್ಕೆ ಮಾಡಿದಾಗೆ, ರಾವಣನ ಭಕ್ತಿಗಿನ ತಾವು ಕೆಡಿಸ್ದ ಹಾಗೆ, ರಾಮನಲ್ಲಿ ಆ ದೈವತ್ವವನ್ನ ಕಾಣುವ ಹಾಗೆ ಇಡೀ ರಾಮಾಯಣ ರಚನೆಗೊಂಡಿರೋದ್ರಿಂದ ಕುವೆಂಪು ಇನ್ವೇರಿಯಬಲಿ ಅಲ್ಲಿ ದೇವರನ್ನು ತರಲೇಬೇಕಾಗಿದೆ. ಹಾಗಾಗಿ ಆ ಮೂಲಕ ನಾವು ದೇವರ ನಂಬಿಕೆ ಕುವೆಂಪುಗೆ ಬೇಕಾದ ರಾವಣ ಪೂಜೆ ಮಾಡ್ತಿದ್ದ ದೇವರಿಗೆ ಅನ್ನೋ ಪ್ರಶ್ನೆ ಸ್ವಲ್ಪ ಬಾಲಿಶ ಆಗ್ಬಿಡುತ್ತೆ. ಹೌದು, ರಾವಣನಿಗೆ ದೇವ್ರ ಮೇಲೆ ನಂಬಿಕೆ ಇತ್ತು, ಅದನ್ನು ಕುವೆಂಪು ಬರೀಬೇಕು. ಹಾಗಂತ ಹೇಳ್ಬಿಟ್ಟು ನೀವು ನನ್ನ ಕೇಳಿದ್ರೆ, ಹಾಗಾದ್ರೆ ಕುವೆಂಪು ದೇವ್ರ ಮೇಲೆ ನಂಬಿಕೆ ಇತ್ತಾ ಪ್ರಶ್ನೆಗೆ ಉತ್ತರ ಅಥವಾ ಮೂಲ ಕೃತಿಗೆ ಯಾವ್ದು ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಉಳಿಸ್ಕೊಂಡಿರೋ ಸಾಧ್ಯತೆ ಅಷ್ಟೇ ಅಲ್ಲ. ರಾವನಿಗೆ ದೇವ್ರ ಮೇಲೆ ನಂಬಿಕೆ ಇದ್ರೆ ಕುವೆಂಪು ಅದನ್ನು ಬರೆದ್ರೆ ಕುವೆಂಪು ದೇವ್ರ ಮೇಲೆ ನಂಬಿಕೆ ಇದೆ ಅಂತ ನಾವು ಹೇಳೋದು ಅಲ್ವಾ? ಸೊ ಹಾಗೆ ನಾವಿಲ್ಲಿ ಸೀತೆ ದೇವ್ರ ಪೂಜೆ ಮಾಡಿದ್ಲು ಅಥವಾ ರಾವಣ ಪೂಜೆ ಮಾಡ್ದ ಅಂತ ನಾವು ನೋಡ್ತಾ ಇರ್ಬೇಕಾದ್ರೆ ಅದಕ್ಕೋಸ್ಕರ ದೇವ್ರ ಮೇಲೆ ನಂಬಿಕೆ ಅಂತ ಕುವೆಂಪುಗೆ ಅಂತ ಹೇಳೋದು ಸ್ವಲ್ಪ ಪಾಲಿಶ ಆಗುತ್ತೆ.